ಹಲೋ ಸ್ವೀಟೀಸ್, ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಎಲ್ಲರೂ ಕ್ಷೇಮವಾಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೇನೆ. ಇವತ್ತಿನ ಒಂದು ವಿಡಿಯೋ ಅಂದರೆ ಅದು ಕಂಪ್ಲೀಟ್ ಆಗಿ ಡಿಫ್ರೆಂಟ್. ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ಕರ್ನಾಟಕದ ಜನಪ್ರಿಯವಾದಂತಹ ಒಂದು ಚಾಟ್ಸ್ ಅನ್ನ ಮನೆಯಲ್ಲಿಯೇ ಹೇಗೆ ಆರೋಗ್ಯಕರವಾಗಿ ಮಾಡ್ಕೋಬಹುದು ಅಂತ ಹೇಳ್ಕೊಡ್ತಾ ಇದ್ದೇನೆ. ಟ್ರಸ್ಟ್ ಮೀ, ಅಷ್ಟೇ ರುಚಿಕರವಾಗಿಯೂ ಅಷ್ಟೇ ಹೈಜೀನಿಕ್ ಆಗಿ ಕೂಡ ಇರುತ್ತೆ ಅಂತ ಹೇಳ್ತೇನೆ. ಹಾಗಾದ್ರೆ ಬನ್ನಿ ಹೇಗೆ ಫಟ್ ಅಂತ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ 1 ಕಪ್ ಬಟಾಣಿ, 1 ಆಲೂಗಡ್ಡೆಯನ್ನ ಚೆನ್ನಾಗಿ ಬೇಯಿಸಿಟ್ಕೊಳ್ಳಿ. ನಂತರ 1 ಕಪ್ ರವೆಗೆ 2 ಟೇಬಲ್ ಸ್ಪೂನ್ ಮೈದಾ ಅಥವಾ ಗೋಧಿ ಹಿಟ್ಟನ್ನು ಹಾಕಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಬಿಸಿ ನೀರಿನಲ್ಲಿ ಹಿಟ್ಟನ್ನು ಕಲಸಿಟ್ಟುಕೊಳ್ಳಿ. ಒದ್ದೆಯಾದ ಕಾಟನ್ ಬಟ್ಟೆಯಿಂದ 2 ಗಂಟೆಗಳ ಕಾಲ ನೆನೆಸಿಟ್ಟ ನಂತರ 2 ಟೇಬಲ್ ಸ್ಪೂನ್ ಆಯಿಲ್ ಅನ್ನು ಸೇರಿಸಿ, ಅಂದ್ರೆ ಅಡುಗೆ ಎಣ್ಣೆಯನ್ನು ಸೇರಿಸಿ ಮತ್ತೆ ಪುನಃ ಕಲಸಿಟ್ಟುಕೊಳ್ಳಿ. ಮತ್ತೊಂದು ಬಾಣಲೆಯಲ್ಲಿ 2 ಟೇಬಲ್ ಸ್ಪೂನ್ ಎಣ್ಣೆ, ಸಣ್ಣ ತುಂಡು ಚಕ್ಕೆ, 2 ಲವಂಗ, 1 ಏಲಕ್ಕಿ, ಸೋಂಪು, ಸ್ವಲ್ಪ ಜೀರಿಗೆ, ನೆನಪಿಡಿ ಇವುಗಳನ್ನು ಅಳತೆಗೆ ತಕ್ಕಂತೆ ಮಾತ್ರ ಹಾಕಿ, ಹೆಚ್ಚಾಗಿ ಬಳಸದಿರಿ. ನಂತರ 1 ತುಂಡು ಶುಂಠಿ, 6 ರಿಂದ 7 ಬೆಳ್ಳುಳ್ಳಿ, 2 ಹಸಿಮೆಣಸಿನಕಾಯಿ, ಹೆಚ್ಚಿದ 1 ಈರುಳ್ಳಿ, 1 ಸಣ್ಣ ಟೊಮ್ಯಾಟೊ, ಪುದೀನಾ ಹಾಗೂ ಕೊತ್ತಂಬರಿ ಎಲೆಗಳು, 1 ಟೇಬಲ್ ಸ್ಪೂನ್ ಗರಂ ಮಸಾಲ, 1 ಟೇಬಲ್ ಸ್ಪೂನ್ ಕೊತ್ತಂಬರಿ ಹುಡಿ ಹಾಗೂ ಸ್ವಲ್ಪ ಕಸೂರಿ ಮೇಥಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಂತರ ಬೇಯಿಸಿಟ್ಟಂತಹ ಬಟಾಣಿ ಹಾಗೂ ಆಲೂಗಡ್ಡೆಯ 1 ಸೌಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೆನಪಿಡಿ, ಇದು ತುಂಬಾ ಫ್ರೈ ಆಗಬೇಕು ಅಂತೂ ಇಲ್ಲ, ಬಟ್ ತುಂಬಾ ಬಾಡಿರ್ಬೇಕು ಅಂತ ಹೇಳ್ತಾನೆ. ಓಕೆ, ಇದು ಎಷ್ಟು ಬಾಡ್ತದೋ ಅಷ್ಟು ಚೆನ್ನಾಗಿರುತ್ತೆ. ಪೂರ್ತಿಯಾಗಿ ತಣ್ಣಗಾಗಲು ಬಿಡಿ. ನಂತರ ನಾವಾಗಲೇ ಕಲಸಿಟ್ಟಂತಹ ಹಿಟ್ಟನ್ನು ಚಪಾತಿ ರೀತಿಯಲ್ಲಿ ಲಟ್ಟಿಸ್ಕೊಳ್ಳಿ. ತುಂಬಾ ತೆಳುವಾಗಿ, ತೀರಾ ತೆಳುವಾಗಿ ಬೇಡ, ಸ್ವಲ್ಪ ದಪ್ಪವಿರಲಿ. ಮಸಾಲೆ ಪೂರಿ ಉಬ್ಬಿದ್ರೇನೆ ಚಂದ ಅಲ್ವಾ? ಉಬ್ಬೇಕು ಅಂತ ಹೇಳಿದ್ರೆ ನೀವು ಈ ಎಲ್ಲಾ ಪ್ರೊಸೀಜರ್ಸ್ನ ಕರೆಕ್ಟ್ ಆಗಿ ಮಾಡ್ಕೋಬೇಕು. ಆದ್ರೆ ಮಾತ್ರ ನಿಮ್ಮ ಪೂರಿ ಉಬ್ಬಿ ಬರುತ್ತೆ. ರವೆ ಅಳತೆ ಹಾಗೂ ಈ ಒಂದು ಮೈದಾ ಅಥವಾ ಗೋಧಿ ಹಿಟ್ಟಿನ ಅಳತೆನೂ ಕೂಡ ನೀವು ಕರೆಕ್ಟ್ ಆಗಿ ತಗೋಬೇಕಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಈ ಒಂದು ಪೂರಿ ಉಬ್ಬಿ ನಿಮ್ಗೆ ಸಿಗೋದಿಲ್ಲ. ಹಾಗಾಗಿ ಕರೆಕ್ಟ್ ಮೆಜರ್ಮೆಂಟ್ಸ್ ಹಾಗೂ ಈ ಒಂದು ಟೈಮಿಂಗ್ಸ್ ನ ನೀವು ಪಾಲಿಸಲೇಬೇಕು. ಈಗ ನೀವು ನೋಡ್ತಾ ಇರಬಹುದು ಎಷ್ಟು ಸಾಫ್ಟ್ ಆಗಿ ಈ ಒಂದು ಹಿಟ್ಟು ಬಂದಿದೆ ಅಂತ. ಇದು ಟೈಮಿಂಗ್ಸ್ ನ ನೀವು ಕರೆಕ್ಟ್ ಟೈಮಿಂಗ್ಸ್ ಇಟ್ಟು ಈ ಒಂದು ಪೂರಿಯನ್ನ ಮಾಡಿದ್ರೆ ನಿಮ್ಗೆ ಪರ್ಫೆಕ್ಟ್ ಆದಂತಹ ಪೂರಿ ಸಿಗುತ್ತೆ. ಓಕೆ, ಚೆನ್ನಾಗಿ ಈ ಒಂದು ಚಪಾತಿ ರೀತಿಯಲ್ಲಿ ಲಟ್ಟಿಸಿದ ನಂತರ ಒಂದು ಮುಚ್ಚಳವನ್ನು, ನಿಮ್ಗೆ ಯಾವ್ದಾದ್ರು ರೀತಿಯಲ್ಲಿ ಯಾವ್ದು ಶೇಪ್ ಬೇಕು ಆ ಶೇಪ್ ಅಲ್ಲಿ ಮಾಡ್ಕೋಬಹುದು. ನಾನಿಲ್ಲಿ ಒಂದು ಸಣ್ಣ ಮುಚ್ಚಳವನ್ನು ತೆಗೆದುಕೊಂಡಿದ್ದೇನೆ. ಆ ಮುಚ್ಚಳದಿಂದ ಚೆನ್ನಾಗಿ ಪ್ರೆಸ್ ಮಾಡಿದ್ರೆ ನಿಮ್ಗೆ ಪೂರಿ ಆ ಒಂದು ಪರ್ಫೆಕ್ಟ್ ಶೇಪ್ ನಲ್ಲಿ ಸಿಗುತ್ತೆ. ನಾನಿಲ್ಲಿ ಈ ಒಂದು ಪೂರಿ ಶೇಪ್ ಬರೋದಕ್ಕೋಸ್ಕರ ಈ ಒಂದು ಮುಚ್ಚಳವನ್ನು ಯೂಸ್ ಮಾಡ್ತಾ ಇದ್ದೇನೆ. ಚೆನ್ನಾಗಿ ಹೈಜಿನಿಕ್ ಆಗಿ ನೀವು ಮಾಡಿದ್ರೆ ನಿಮ್ಗೆ ಖುಷಿಯಾಗೂ ಹಾಗೂ ಆರೋಗ್ಯವಾಗಿ ತಿನ್ಕೋಬಹುದಲ್ವಾ. ಮತ್ತೊಂದು ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ನೀವು ಈ ಪೂರಿಯನ್ನ ಲಟ್ಟಿಸಿ ಹೀಗೆ ಪ್ರೆಸ್ ಮಾಡಿ ತೆಗಿತೀರಲ್ವಾ. ತೆಗೆದ ತಕ್ಷಣ ನೀವು ಈ ಒಂದು ಪೂರಿಗಳನ್ನ ಯಾವ್ದಾದ್ರು ಒಂದು ಟಿಶ್ಯೂ ಪೇಪರ್ ಅಥವಾ ಯಾವ್ದಾದ್ರು ಬಟರ್ ಪೇಪರ್ ನಲ್ಲಿ ಹೀಗೆ ಹಾಕೊಳ್ಳಿ. ಬಹುಮುಖ್ಯವಾಗಿ ಎಣ್ಣೆಗೆ ಹಾಕುವಾಗ ಈ ಒಂದು ಮೇಲ್ಭಾಗದಲ್ಲಿಯೇ, ಕೆಳಭಾಗದಲ್ಲಿಯೇ ಬರುವಂತೆ ಎಣ್ಣೆಗೆ ಹಾಕೋಬೇಕಾಗುತ್ತೆ. ಈಗ ನಾವು ಮಾಡಿಟ್ಟಂತಹ ಮಸಾಲೆ ಪೂರ್ತಿಯಾಗಿ ತಣ್ಣಗಾಗಿದೆ. ನಂತರ ಒಂದು ಮಿಕ್ಸಿ ಜಾರ್ ನಲ್ಲಿ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಈ ಒಂದು ಮಸಾಲೆಯನ್ನ ಪರ್ಫೆಕ್ಟ್ ಆಗಿ ನೀವು ಮಾಡಿದೀರಾ ಅಂತ ಹೇಳಿದ್ರೆ ನಿಮ್ಮ ಮಸಾಲೆ ಪೂರಿ ಪರ್ಫೆಕ್ಟ್ ಆಗಿ ಬರುತ್ತೆ. ಹಾಗೆ ಪೂರಿಗಳನ್ನ ಮಾಡುವಾಗ ಯಾವ ರೀತಿಯಲ್ಲಿ ಪರ್ಫೆಕ್ಟ್ ಆಗಿ ಮೆಜರ್ಮೆಂಟ್ ತಗೊಂಡು ಮಾಡ್ತೀರಾ, ಅದರಲ್ಲಿ ನಿಮ್ಮ ಪೂರಿ ಕೂಡ ಪರ್ಫೆಕ್ಟ್ ಆಗಿ ಬರುತ್ತೆ. ಓಕೆ, ಈಗ ನಾವು ಆ ಮಸಾಲೆನ ಚೆನ್ನಾಗಿ ರುಬ್ಕೊಂಡಿದ್ದೇವೆ. ಪುನಃ ಅದೇ ಪ್ಯಾನ್ಗೆ ಹಾಕಿ ಚೆನ್ನಾಗಿ ಅದನ್ನ ಬಿಸಿ ಮಾಡ್ಕೊಳ್ಳಿ. ಕುದಿ ಬರುವವರೆಗೂ ಬಿಸಿ ಮಾಡ್ಕೊಳ್ಬೇಕಾಗುತ್ತೆ. ಆಗ್ಲೇ ನಾವು ಈ ಒಂದು ಆಲೂಗಡ್ಡೆನ ಏನ್ ಬೇಯಿಸಿದ್ದೇವೆ ಸ್ವಲ್ಪ ಆ ಒಂದು ಮಸಾಲೆಗಿನ ಹಾಕಿದ್ದೇವೆ. ಪುನಃ ಈ ಒಂದು ಮಸಾಲೆಯಲ್ಲಿ ಅದನ್ನ ಸ್ವಲ್ಪ ಹಿಚಕಿ ಹಾಕೊಳ್ಳಿ. 2 ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಈ ಒಂದು ಬೇಯಿಸಿದ ಬಟಾಣಿಯನ್ನು ಕೂಡ ಹಾಕಿ, ಸ್ವಲ್ಪ ಗರಂ ಮಸಾಲೆ, 1/4 ಟೀ ಸ್ಪೂನ್ ಅಷ್ಟು ಒಳ್ಳೆ ಮೆಣಸಿನಕಾಯಿ ಹುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕುದಿ ಬರಬೇಕು ಇದು ಚೆನ್ನಾಗಿ. ನಿಮಗೆ ಕಾಣ್ತಾ ಇದೆ ಚೆನ್ನಾಗಿ ಕುದಿ ಬರ್ತಾ ಇದೆ. ಈಗಾಗಲೇ ನಿಮ್ಮ ಮಸಾಲೆ ಪರ್ಫೆಕ್ಟ್ ಆಗಿ ನಿಮ್ಮ ಮಸಾಲೆ ರೆಡಿ ಆಗಿದೆ. ಓಕೆ, ಈ ಒಂದು ಮಸಾಲೆ ಮಾಡೋ ಹೊತ್ತಿಗೆ ಈ ಒಂದು ಲಟ್ಟಿಸಿದಂತಹ ಪೂರಿ ಕೂಡ ರೆಡಿ ಆಗಿರುತ್ತೆ. ಫ್ಯಾನ್ ಕೆಳಗಡೆ ಎಲ್ಲ ಹಾಕ್ಲಿಕ್ಕೆ ಹೋಗ್ಬೇಡಿ, ಬಟ್ ಆದ್ರೂ ಕೂಡ ಮೇಲೆ ಸ್ವಲ್ಪ ಒಣಗಿರ್ಬೇಕು. ನೀವೀಗ ನೋಡ್ತಾ ಇದ್ದೀರಾ, ಮೇಲೆ ಬರುವಂತೆ ಮಾತ್ರ ಹಾಕಿದ್ರೆ ಮಾತ್ರ ಈ ಪೂರಿ ಕೂಡ ನೀವು ನೋಡೋ ಹಾಗೆ ಉಬ್ಬಿ ಬರುತ್ತೆ. ಇಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅದು ಉಬ್ಬಿ ಬರೋದಿಲ್ಲ. ನಾನು ಅವಾಗಲೇ ಹೇಳ್ದಾಗೆ ಕರೆಕ್ಟ್ ಮೆಜರ್ಮೆಂಟ್ ಹಾಗೂ ಕರೆಕ್ಟ್ ಆದ ಪಾತಲ್ಲಿ ಮಾಡಿದ್ರೆ ಕರೆಕ್ಟ್ ಆಗಿ ನಿಮಗೆ ಈ ಒಂದು ಪೂರಿ ಕೂಡ ಲಭ್ಯವಾಗುತ್ತೆ. ಈಗ ನೀವು ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಈ ಒಂದು ಪೂರಿ ಬಂದಿದೆ ಅಲ್ವಾ. ಉಬ್ಬಿ ಮನೆಯಲ್ಲೇ ಪರ್ಫೆಕ್ಟ್ ಆಗಿ ಹೈಜಿನಿಕ್ ಆಗಿ ಆರೋಗ್ಯಕರವಾಗಿ ಈ ಒಂದು ಪೂರಿ ನಿಮಗೆ ಮನೆಯಲ್ಲೇ ಮಾಡ್ಕೋಬಹುದು. ಹಾಗೆ ಅಷ್ಟೇ ಟೇಸ್ಟಿ ಆಗಿರುತ್ತೆ. ನೀವು ಮಾಡಿ ಒಮ್ಮೆ ಕಮೆಂಟ್ ಮಾಡಿ. ಮಾಡಿದ್ರೆ ಮಾತ್ರ ನಿಮ್ಗೆ ಇದರ ರುಚಿ ಗೊತ್ತಾಗುತ್ತೆ. ಮತ್ಯಾವತ್ತೂ ನೀವು ಹೊರಗಿಂದ ಈ ಒಂದು ಮಸಾಲೆ ಪೂರಿಯನ್ನ ಬೈ ಮಾಡೋದಿಲ್ಲ ಅಂತ ನಾನು 100% ನಿಮಗೆ ಗ್ಯಾರಂಟಿಯನ್ನ ಕೊಡ್ತೇನೆ. ಓಕೆ, ಈಗ ಪೂರಿಯನ್ನು ಹಾಕಿ ಆ ಒಂದು ಮಸಾಲೆ ಏನ್ ಮಾಡಿದೀರಾ ಅದನ್ನ ಹಾಕಿ, ಬಾಕಿ ಇರೋ ಪ್ರೊಸೀಜರ್ಸ್ ಎಲ್ಲ ನಿಮ್ಗೆ ಗೊತ್ತಾ ಇದೆ. ಸ್ವಲ್ಪ ಬಟಾಣಿ, ಹೆಚ್ಚಿಟ್ಟಂತ ಈರುಳ್ಳಿ, ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು, ತುರಿದಂತಹ ಸ್ವಲ್ಪ ಕ್ಯಾರೆಟ್, ಸೇವನ್ನ ಹಾಕಿ ಚೆನ್ನಾಗಿ ಸರ್ವ್ ಮಾಡಿದ್ರೆ
ಪರ್ಫೆಕ್ಟ್ ಆದಂತಹ ಮಸಾಲ್ ಪುರಿ ನಿಮ್ಮ ಮನೆಯಲ್ಲಿ ನೀವು ಮಾಡ್ಕೋಬಹುದು. ನಿಮ್ಮ ಮಕ್ಕಳಿಗೆ ಆರೋಗ್ಯಕರವಾದಂತಹ ಅಡುಗೆನ ಮನೆಯಲ್ಲಿ ಮಾಡಿಕೊಡಿ. ಸೊ ನಿಮಗೆ ಗೊತ್ತೇ ಇದೆ ಈ ಬೀದಿ ಬದಿಗಳಲ್ಲಿ ಎಷ್ಟು ಅನ್ಹೈಜಿನಿಕ್ ಆಗಿ ಮಾಡ್ತಾರೆ ಅಂತ. ಸೊ ಆ ಒಂದು ಯೂಸ್ ಮಾಡುವಂತಹ ಪಾತ್ರೆಗಳಾಗಿರ್ಬೋದು, ಆ ಒಂದು ಎಣ್ಣೆ ಆಗಿರ್ಬೋದು ಅಲ್ವಾ. ಸೊ ಖಂಡಿತವಾಗ್ಲೂ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ, ಹೇಗಿದೆ ಅಂತ ಖಂಡಿತವಾಗ್ಲೂ ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ಆರೋಗ್ಯಕರ ಅಡುಗೆಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೇನೆ. ಇಟ್ಸ್ ಮೀ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಧನ್ಯವಾದಗಳು. ಥ್ಯಾಂಕ್ ಯು.